ಹಿಂದೂ ಯಾರು ಅಂದರೆ ಹಿಂದೂ ಅನ್ನೋ ಒಂದು ಧರ್ಮ, ಹಿಂದೂ ಅನ್ನೋ ಒಂದು ಪದ, ಹಿಂದೂ ಅನ್ನೋ ಒಂದು ಸಿದ್ಧಾಂತ ಇಲ್ಲವೇ ಇಲ್ಲ. ಅದು ಇಟ್ಸ್ ಅ ಫಿಕ್ಷನ್, ನಾಟ್ ಅ ಫ್ಯಾಕ್ಟ್. ಹಿಂದೂ ಅನ್ನುವಂಥ ಒಂದು ಧರ್ಮ ಇಲ್ಲವೇ ಇಲ್ಲ ಅನ್ನುವಂತಹ ಈ ಬಾಲನ್ ಎನ್ನುವ ವ್ಯಕ್ತಿಗೆ ಬನ್ನಿ ನನ್ನ ಜೊತೆ ಚರ್ಚೆಗೆ ಕೂತ್ಕೊಳ್ಳಿ. ಹಿಂದೂ ಅನ್ನುವಂಥ ಧರ್ಮ ಇದೆಯೋ ಇಲ್ಲವೋ, ಆ ಪದ ಎಲ್ಲಿಂದ ಬಂತು ಅನ್ನುವಂತಹ ಒಂದು ಉತ್ತರವನ್ನ ಈಗಾಗಲೇ ಹಲವಾರು ಜನ ಕೊಟ್ಟಿದ್ದಾರೆ, ನಾವು ಕೂಡ ಕೊಡ್ತೀವಿ. ಹಿಂದೂ ಅನ್ನೋ ಹೆಸರನ್ನ ಕೊಟ್ಟಿದ್ದು ವಿಲಿಯಂ ಜೋನ್ಸ್, ಕೊಟ್ಟಿದ್ದ ವರ್ಷ 1879 ಇಸ್ವಿ. ಹಿಂದೂ ಅನ್ನುವಂತಹ ಒಂದು ಪದವನ್ನ ಕೊಟ್ಟಿರುವುದು ವಿಲಿಯಂ ಜೋನ್ಸ್. ಈ ವ್ಯಕ್ತಿ ಹೇಳ್ತಾ ಇದ್ದಾನೆ, ನಮ್ಮ ವೇದ ಪುರಾಣಗಳಲ್ಲೆಲ್ಲ ಹಿಂದೂ ಅನ್ನುವಂತಹ ಪದ ಉಲ್ಲೇಖವಿದೆ, ಅದನ್ನ ನಾನು ನಿಮಗೆ ತೋರಿಸಲು ಸಾಧ್ಯ. ನೀವು ನನ್ನ ಜೊತೆಗೆ ಬಂದು ಚರ್ಚೆಗೆ ಕೂರಿ. ಬಾಲನ್, ಮೈಕ್ ಇದೆ ಅಂತೇಳಿ ಬಾಯಿಗೆ ಬಂದಂಗೆ ಒಂದು ಧರ್ಮವನ್ನ ಟಾರ್ಗೆಟ್ ಮಾಡ್ಕೊಂಡು ಮಾತಾಡೋದು ದೊಡ್ಡ ವಿಷಯ ಅಲ್ಲ, ದೊಡ್ಡ ಗಂಡಸ್ತನಾನು ಅಲ್ಲ. ನಿಮಗೆ ತೆವಲಿದೆಯಾ? ಮಾತಾಡ್ಕೊಳ್ಳಿ. ಒಂದು ಧರ್ಮವನ್ನ ಟಾರ್ಗೆಟ್ ಮಾಡಿ ಆ ಧರ್ಮದ ವಿರುದ್ಧವಾಗಿ ಏನಾದರೂ ಮಾಡಿದ್ರೆ, ಅದಕ್ಕೆ ಮೊದಲು ಹಿಂದೂ ಇಲ್ಲ. ಹಿಂದೂ ಅಂದು ಯಾವ ಗ್ರಾಮರಲ್ಲಿ ಕೂಡ ಇಲ್ಲ. ಒಂದೇ ಒಂದು ಡಿಕ್ಷನರಿಯಲ್ಲಿ ಹಿಂದೂ ಅನ್ನೋ ಒಂದು ಹೆಸರಿದೆ, ಅದು ಪಾರ್ಸಿ ಗ್ರಾಮರಲ್ಲಿದೆ. ನೀವು ಗೂಗಲ್ ಮಾಡಿ ನೋಡ್ಕೊಳ್ಳಿ, ಅದು ಕೆಟ್ಟ ಹೆಸರು ಬರುತ್ತೆ, ಅದನ್ನು ನಾನು ಹೇಳ್ತಾ ಇಲ್ಲ. ಹಿಂದೂ ಅನ್ನುವಂಥ ಒಂದು ಪದ ಯಾವುದೇ ಡಿಕ್ಷನರಿಯಲ್ಲಿಲ್ಲ, ಅದು ಯಾವುದೋ ಒಂದು ಪಾರ್ಸಿ ಡಿಕ್ಷನರಿಯಲ್ಲಿದೆ ಅಂತ ಹೇಳ್ತಾ ಇದ್ದೀರಾ. ಹಿಂದೂ ಅನ್ನುವಂತಹ ಪದ ಯಾವುದೇ ಡಿಕ್ಷನರಿಯಲ್ಲಿಲ್ಲ ನೋಡಿ, ಯಾವುದೇ ಡಿಕ್ಷನರಿಯಲ್ಲಿಲ್ಲ ನೋಡಿ. ಅದು ಈ ಸಮಾಜದ ಶ್ರೇಷ್ಠ, ಈ ಧರ್ಮದ ಶ್ರೇಷ್ಠತೆ. ಯಾವ ಡಿಕ್ಷನರಿಗೂ ಇದನ್ನು ಅಳಿಲಿಕ್ಕಾಗಲ್ಲ, ಇದರ ಅರ್ಥವನ್ನು ಹೇಳಲಿಕ್ಕಾಗೋದಿಲ್ಲ ಅನ್ನೋದೇ ಇದರ ಇಂದಿನ ಅರ್ಥ. ಯಾವುದೇ ಡಿಕ್ಷನರಿ ಇದಕ್ಕೆ ಸರಿಸಮ ಇಲ್ಲ. ಎಂಥ ದೊಡ್ಡ ಜ್ಞಾನ ಭಂಡಾರವಾದರೂ ಹಿಂದೂ ಧರ್ಮಕ್ಕೆ ಯಾವುದೇ ರೀತಿಯ ಅರ್ಥ ಕಲ್ಪಿಸುವಲ್ಲಿ ಡಿಕ್ಷನರಿಗೆ ಆಗುವಂತಹ ಸಾಧ್ಯವನ್ನು ಡಿಕ್ಷನರಿಗೆ ಆಗಿಲ್ಲ ಅಂತಂದರೆ ನೀನು ಯಾರು ಮಾರಾಯ, ನೀನು ಹೇಳೋಕ್ಕೆ? ಎಲ್ಲಿಂದ ಬರ್ತಾರೋ ಈ ಕೋತಿಗಳು. ಅದಕ್ಕೆ ಮೊದಲು ಹಿಂದೂ ಅನ್ನೋದಕ್ಕೆ ಮೊದಲು ಯಾವ ಧರ್ಮ ಇತ್ತು? ನಮ್ಮಲ್ಲಿ ವೈಷ್ಣವ ಧರ್ಮ, ಶೈವ ಧರ್ಮ, ಶಕ್ತಿ ಧರ್ಮ ಇತ್ತು. ಹಿಂದೂ ಧರ್ಮ ಇಲ್ಲ. ಅಂದರೆ ಶೂದ್ರರು ಶೈವರು ಅಲ್ಲ, ಶೈವ ಧರ್ಮಕ್ಕೆ ಸೇರಿದವರು ಅಲ್ಲ, ಶೂದ್ರರು ವೈಷ್ಣವ ಧರ್ಮಕ್ಕೆ ಸೇರಿರೋರು ಅಲ್ಲ, ಶಕ್ತಿ ಧರ್ಮಕ್ಕೆ ಸೇರಿರೋರು ಅಲ್ಲ. ಅಂದರೆ ಶೂದ್ರರು ಹಿಂದೂಗಳ, ದಲಿತರು ಹಿಂದೂಗಳ, ಪಂಚಮರು ಹಿಂದೂಗಳ ಅನ್ನೋದು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಶೈವ ಧರ್ಮ ಇತ್ತು, ವೈಷ್ಣವ ಧರ್ಮ ಇತ್ತು, ಇನ್ನೊಂದು ಶಕ್ತಿ ಧರ್ಮ ಇತ್ತು ಅಂತ ಹೇಳ್ತಾ ಇದ್ದ ನಿಮ್ಮ ಮನುಷ್ಯ. ಏನು ತಿನ್ಕೊಬಂದ್ಯಪ್ಪ ಬೆಳಿಗ್ಗೆ? ಏನು ತಿನ್ಕೊಬಂದ್ಯೋ? ಏನು ಮಾತಾಡ್ತೀಯ ಮಾರಾಯ? ಶೈವ ಅನ್ನೋದು ಒಂದು ಪಂಥ, ಶೈವ ಪಂಥ, ವೈಷ್ಣವ ಪಂಥ. ಧರ್ಮದಲ್ಲಿರುವ ಪಂಥಗಳೇ ಬೇರೆ, ಧರ್ಮವೇ ಬೇರೆ. ಧರ್ಮಕ್ಕೂ ಪಂಥಕ್ಕೂ ಏನೇನು ಸಂಬಂಧ ಕೆಡ್ತೀರಯ್ಯ? ಈ ಚುನಾವಣೆ ಸಂದರ್ಭದಲ್ಲಿ ಇಂತಹ ಹೇಳಿಕೆಗಳು ಬರ್ತಾ ಇರ್ತವೆ. ಇಂತಹ ಹೇಳಿಕೆಗಳು ಬರ್ತಿರುವಂತಹ ಹಿನ್ನೆಲೆ ಏನು ಅಂತಂದರೆ, ಒಂದು ಧರ್ಮವನ್ನು ಒಡೆದು ಚೂರು ಚೂರು ಮಾಡಿದರೆ ಇವರ ಪೊಲಿಟಿಕಲ್ ಕೆರಿಯರ್ಗೆ, ಅಂದರೆ ಇನ್ನೊಂದು ಪಕ್ಷದ ಪೊಲಿಟಿಕಲ್ ಕೆರಿಯರ್ಗೆ ಸಹಾಯ ಮಾಡಬಹುದೇನೋ ಅನ್ನುವಂತಹ ಉದ್ದೇಶದಲ್ಲೇ ಈ ವ್ಯಕ್ತಿಗಳೆಲ್ಲ ಈ ರೀತಿಯ ಮಾತುಗಳನ್ನ ಆಡ್ತಾರೆ. ಊರಂದ್ರೆ ಒಂದು ಕೇರಿ ಇರುತ್ತೆ, ಊರಂದ್ರೆ ಊರಿರುತ್ತೆ, ಅಗ್ರಹಾರ ಒಂದಿರುತ್ತೆ. ಅಗ್ರಹಾರ ಬ್ರಾಹ್ಮಣರದು, ಬಡಿಯಾಗಳದು. ಊರು ಬೇರೆ, ಕೇರಿ ಬೇರೆ. ಊರಂದ್ರೆ ಒಂದು ಕೇರಿ ಇರುತ್ತೆ, ಊರಂದ್ರೆ ಒಂದು ಊರಿರುತ್ತೆ, ಊರಂದ್ರೆ ಒಂದು ಅಗ್ರಹಾರ ಇರುತ್ತಂತೆ. ನನಗಂತೂ ಅರ್ಥ ಆಗಿಲ್ಲ. ನಿಮಗೇನಾದರೂ ಅರ್ಥ ಆಗಿದ್ದರೆ ಇದರ ವಿಚಾರವಾಗಿ ಕಮೆಂಟ್ ಹಾಕಿ. ನನಗೆ ಈಗ ಹಾಕ್ತೀರಾ ಕಮೆಂಟ್, ನನಗೆ ಗೊತ್ತು. ಎಡಪಂಥೀಯ ಆಲೋಚನೆ ಇರೋರೇ ಅಲ್ಲಿ ಕೆಳಗಡೆ ಒಂದಷ್ಟು ಹಾಕ್ತೀರ. ನಾನು ಎಡಪಂಥಿ ಏನೂ ಅಲ್ಲ, ಬಲಪಂಥಿ ಏನೂ ಅಲ್ಲ, ನಾನು ರಾಷ್ಟ್ರೀಯತಾವಾದಿ, ರಾಷ್ಟ್ರದ ಪರವಾಗಿ ನಿಲ್ಲುವಂಥವನು. ಅದು ಕಾಂಗ್ರೆಸ್ ಪಕ್ಷ ನಿಂತರೂ ನಾನು ಕಾಂಗ್ರೆಸ್ಗೆ ಬೆಂಬಲಿಸ್ತೇನೆ, BJP ಪರ ನಿಂತರೂ BJPಯನ್ನೇ ಬೆಂಬಲಿಸ್ತೇನೆ, JDS ರಾಷ್ಟ್ರದ ಪರ ನಿಂತರೂ JDSಗೆ ನಾನು ಬೆಂಬಲಿಸ್ತೇನೆ. ಒಂದು ಪಕ್ಷದ ಚೌಕಟ್ಟಿನಲ್ಲಿ ನಾನಿಲ್ಲ. ಇದನ್ನ ಬೇರ್ಪಡಿಸಿದ್ದು ಯಾರು? ಊರು ಮತ್ತು ಕೇರಿನಲ್ಲಿ ಇರೋರು ಶೈವರೂ ಅಲ್ಲ, ವೈಷ್ಣವರೂ ಅಲ್ಲ, ಶಕ್ತಿಮಾನೂ ಅಲ್ಲ. ಶೂದ್ರರು ಬ್ರಾಹ್ಮಣರು ಹೋದರೆ ಶೈವರು ಅಲ್ಲ, ವೈಷ್ಣವರು ಅಲ್ಲ, ಶಕ್ತಿಗಳು ಅಲ್ಲ, ನೀವೇ ಬೇರೆ. ಅಂದರೆ ನಿಮ್ಮನ್ನು ಹಿಂದೂ ಧರ್ಮದ
ಭಾಗವಲ್ಲ ಎಂದು ಹೇಳುವ ಪ್ರಯತ್ನದಲ್ಲಿ ಈ ವ್ಯಕ್ತಿ ಮುಳುಗ್ತಾ ಇದ್ದಾನೆ. ಮೊದಲು ಕನ್ನಡವನ್ನು ಸ್ಪಷ್ಟವಾಗಿ ಮಾತಾಡೋದನ್ನ ಕರೀರಿ. ಕನ್ನಡ ಕಲಿತ ಮೇಲೆ ಧರ್ಮದ ಅವಿಶೇಷಗಳು, ಧರ್ಮದ ಭಾಗಗಳು, ಧರ್ಮದ ವಿಧಗಳು ಇವನ್ನೆಲ್ಲ ಹೇಳಿ. ಕನ್ನಡ ಫಸ್ಟ್ ಕಲಿರಿ. ಯೋಗ್ಯತೆ ಇಲ್ಲದ ನಾಯಿಗಳೆಲ್ಲ ಬಂದು ಇಲ್ಲಿ ಬೊಗಳ್ತವೀಗ, ಧರ್ಮಗಳನ್ನ ಒಡೆಕೊಂಡು, ಧರ್ಮಗಳನ್ನ ಬೇರೆ ಪಡಿಸ್ಕೊಂಡು. ಏನು ಹೊಟ್ಟೆಗೆ ಏನ್ರಿ ತಿಂತೀರಿ ನೀವುಗಳೆಲ್ಲ? ಏನು ತಿಂತೀರಿ? ಸೊ ಊರು ಹೊರಗಡೆ ಇಟ್ಟಿದ್ರು ಅಂದರೆ ಎಲ್ಲ ಸಂಪತ್ತು, ಅಧಿಕಾರ, ಆಸ್ತಿ, ಐಷಾರಾಮಿ ಜೀವನ ಇದು ಪೂರ್ತಿ ಅಗ್ರಹಾರದಲ್ಲೇ ಇತ್ತು. ಕಂಪ್ಲೀಟ್ ಹಿಡಿತ ಅಗ್ರಹಾರದಲ್ಲೇ ಇತ್ತು. ಇದನ್ನು ಶೇಕ್ ಮಾಡಿದ್ದು ಬ್ರಿಟಿಷ್ನವರು ಬಂದ ನಂತರ. ಅದಕ್ಕೋಸ್ಕರನೇ ಬ್ರಹ್ಮ ಸಮಾಜ ಹಿಡಿತ ಅವ್ರ ಕೈಯಲ್ಲೇ ಇರಬೇಕಂದು. ಬ್ರಹ್ಮ ಸಮಾಜ ಹುಟ್ಟಿದ್ದೆ ಬ್ರಾಹ್ಮಣರ ಹೇಳಿಗೆಗಂತ. ದಯವಿಟ್ಟು ಒಂದು ವಿಚಾರವನ್ನು ನೀವೆಲ್ಲ ಮಂದಟ್ ಮಾಡ್ಕೊಳ್ಳಿ. ಬ್ರಹ್ಮ ಸಮಾಜ ಇವತ್ತಿಗೂ ಜಾತಿ ಭೇದವನ್ನು ಒಪ್ಪುವುದಿಲ್ಲ ಅನ್ನೋದನ್ನು ನಾನು ಕೇಳ್ಪಟ್ಟಿದ್ದೀನಪ್ಪ. ಜಾತಿ ಸಿಸ್ಟಮ್ನಿಂದ ಹೊರಗಿದೆ. ಇವತ್ತಿಗೂ ಬ್ರಹ್ಮ ಸಮಾಜದಲ್ಲಿ ಎಷ್ಟೊಂದು ಹಲವಾರು ಜಾತಿಯವರು ಅಲ್ಲಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ನೀವು ವಿಚಾರಿಸ್ಕೊಳ್ಳಿ. ಮಾತನಾಡೋಕ್ಕೆ ಮುಂಚೆ ಆಧಾರ ಇಲ್ದಲೇ ಮಾತಾಡೋಕ್ಕೆ ಹೋಗ್ಬೇಡಿ. ಮುಂದಕ್ಕಿನ್ನ ಈ ವ್ಯಕ್ತಿ ಹೇಳ್ತಾನೆ ನೋಡಿ. ಈಗ ಬಾಲಿವುಡ್ಡು 83% ಬ್ರಾಹ್ಮಣರೇ, ಮೀಡಿಯಾ ಆ್ಯಂಕರ್ಸ್ 93% ಬ್ರಾಹ್ಮಣರೇ, IAS 71% ಬ್ರಾಹ್ಮಣರೇ, IPS 61% ಬ್ರಾಹ್ಮಣರೇ, ಫಾರಿನ್ ಅಂಬಾಸಿಡರ್ಸ್ 140 ಅವರೇ, ಗವರ್ನರ್ಸು ಅವರೇ, ವೈಸ್ ಚಾನ್ಸಲರ್ಸು ಅವರೇ, ಪ್ರೈಮ್ ಮಿನಿಸ್ಟರ್ ಸೆಕ್ರೆಟ್ರಿಯೇಟಲ್ಲಿ 45 ಜನ ಬ್ರಾಹ್ಮಣರೇ ಇದ್ದಾರೆ. ಕೋರ್ಟು ಅದು ಅವ್ರ ಕೈಯಲ್ಲೇ ಇದೆ. ಈಗ ಸಂಪತ್ತು ಅಂಬಾನಿ ಅದಾನಿ ಬನಿಯಾ ಕೈಗಳಿಗೆ ಹೋಗ್ಬಿಟ್ಟಿದೆ. ಅಂದರೆ ಶೂದ್ರರಿಗೆ ಏನು ಕೊಟ್ಟಿದ್ದಾರೆ? ಬಾಲಿವುಡ್ನಲ್ಲಿ 83% ಬ್ರಾಹ್ಮಣರಂತೆ, IAS ಆಫೀಸರ್ಗಳು 71% ಬ್ರಾಹ್ಮಣರಂತೆ, IPS ಆಫೀಸರ್ಗಳು 68% ಬ್ರಾಹ್ಮಣರಂತೆ. ಏನ್ರಿ ಮಾತಾಡ್ತಾ ಇದ್ದೀರಿ? ಬಾಲಿವುಡ್ನಲ್ಲಿ ಬ್ರಾಹ್ಮಣರಿಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ನೀವು ಹೇಳಿದ ಅಂಕಿಅಂಶ ಅಂತೂ ಖಂಡಿತವಾಗಿಯೂ ಇಲ್ಲ. ಇನ್ನು IAS IPS ಆಫೀಸರ್ಗಳ ಬಗ್ಗೆ ನನಗೆ ಅಪಾರವಾದ ನಂಬಿಕೆ ಇದೆ. ಇದು ಯಾವುದೇ ಇನ್ಫ್ಲೂಯೆನ್ಸ್ ಆಧಾರಗಳ ಮೇಲಾಗಲಿ IAS IPS ಆಫೀಸರ್ಗಳಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನಂತೂ ನಂಬಿದ್ದೀನಿ. ನನ್ನೊಟ್ಟಿಗೆ ಸುಮಾರು ಜನ ನಂಬಿದ್ದಾರೆ ನಂತರನೇ. ಇವಾಗ ಈ ವ್ಯಕ್ತಿ ಹೇಳ್ತಾ ಇರೋದು ನೋಡಿದ್ರೆ ಯೋಚಿಸಬೇಕಾಗಿದೆ. ಇನ್ನು ಕೋರ್ಟ್ ಜಡ್ಜ್ಗಳ ಬಗ್ಗೆ ಎಂಥ ಹುಚ್ಚರು ಬಂದ್ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಕೋರ್ಟ್ನಲ್ಲಿರುವಂಥ ಜಡ್ಜ್ಗಳು ಇಷ್ಟು % ಬ್ರಾಹ್ಮಣರಿದ್ದಾರೆ ಅಂದರೆ, ಅಲ್ಲ, ವಿದ್ಯಾರ್ಹತೆ ಯಾರಿಗಿದೆ ಅವರು ಜಡ್ಜ್ ಆಗ್ಬೋದು. ಇದಕ್ಕೆ ಇಷ್ಟು ರಿಸರ್ವೇಷನ್ ಅಂತ ಬೇರೆ IAS IPS ಆಫೀಸರ್ಗಳ ರೀತಿಯೇ ಕೋರ್ಟ್ನಲ್ಲೂ ಇರಬಹುದು. ಜಡ್ಜಸ್ ಆಗಲಿಕ್ಕೆ ಒಂದಿಷ್ಟು ರಿಸರ್ವೇಷನ್ ಅಂತೂ ಇದೆ. ಆ ರಿಸರ್ವೇಷನ್ಗಳನ್ನು ಮಾಡಿ ಅದನ್ನೆಲ್ಲ ಮೆಟ್ಟಿ ಮೀರಿ ಬ್ರಾಹ್ಮಣ ಸಮುದಾಯ ಕಷ್ಟಪಟ್ಟು ಒಂದು ಎಕ್ಸಾಮನ್ನೇನಾದರೂ ಪಾಸ್ ಮಾಡಿದ್ರೆ ಈಗ ಇದಕ್ಕೆ ಇವರ ಕಮೆಂಟ್ಗಳು. ಏನ್ರಿ, ಏನು ಮಾತಾಡ್ತಿದ್ದೀರಿ? ಕಷ್ಟಪಟ್ಟು ಓದೋರ್ಗೆ ಬೆಲೆನೇ ಇಲ್ವಾ? ಕಷ್ಟಪಟ್ಟು ಅವ್ನು ಪಾಸ್ ಆಗಲೇಬಾರ್ದ? ಇವ್ರು ಹೇಳ್ತಾ ಇದ್ದಾರಪ್ಪ ಬ್ರಾಹ್ಮಣರೇ ಜಾಸ್ತಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂತ ನಾವು ಎದ್ರುಕೊಂಡು ಬ್ರಾಹ್ಮಣರು ಮನೇಲೇ ಕೂತಿರ್ಬೇಕು. ಅಂದರೆ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡೋಕ್ಕೆ ಮುಂಚೆ ಆಧಾರ ಇಟ್ಕೊಳ್ಳಿ. ಇಷ್ಟು % ಅಂಕಿಅಂಶಗಳು ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಾ ನನಗೆ ಗೊತ್ತಿಲ್ಲ. ನನಗಿರುವ ಮಾಹಿತಿಗಳ ಪ್ರಕಾರ ಸುಮಾರು 30-32% ಬ್ರಾಹ್ಮಣರಿದ್ದಾರೆ ಅಂತ ನಾನು ಒಂದಷ್ಟು ಆರ್ಟಿಕಲ್ಸ್ಗಳನ್ನ ಓದಿದ್ದೀನಿ, ಇಲ್ಲ ಅಂತಲ್ಲ. ಆದರೆ ಈ ವ್ಯಕ್ತಿ ಹೇಳ್ತಾ ಇರೋ ಲೆಕ್ಕಾಚಾರ ಪ್ರಕಾರಗಳು ನೋಡಿದ್ರೆ 70%, 90%. ಇನ್ನಂಗಾರೆ ಆಡಳಿತಗಳು, ಈ ಸೆಕ್ರೆಟರಿಗಳು, ಫಾರಿನ್ ಅಂಬಾಸಿಡರ್ಸು, ಗವರ್ನರ್ಸು ಎಲ್ಲರೂ ಬ್ರಾಹ್ಮಣರೇ ಅಂತಂದರೆ ಇವತ್ತು ಯಾಕೆ ಬ್ರಾಹ್ಮಣರು ಆ ಸ್ಥಿತಿಯಲ್ಲಿ ಇರ್ತಿದ್ರು? ಬ್ರಾಹ್ಮಣರಲ್ಲಿ ಆರ್ಥಿಕವಾಗಿ ಹಿಂದುಳಿದಂತಹ ಎಷ್ಟು ಫ್ಯಾಮಿಲಿಗಳನ್ನ ನಾನು ನಿಮಗೆ ತೋರಿಸ್ಲಿ? ಅವರೆಲ್ಲ ಯಾಕೆ ಹಂಗಿರ್ತಿದ್ರು? ಅಂದರೆ ಮಾತಾಡಬೇಕು ಅಂತ ಹೇಳಿ ಮಾತಾಡ್ತೀನಿ ಅಂತಂದರೆ ಮಾತಾಡ್ಕೊಳ್ಳಿ, ಅದು ನಿಮಗೆ ಬಿಟ್ಟಿದ್ದು. ಪ್ರೈಮ್ ಮಿನಿಸ್ಟರ್ ಸೆಕ್ರೆಟರಿಯೇಟ್ಸ್ಗಳಲ್ಲಿ 50-45 ಜನನೇ ಏನೋ ಬ್ರಾಹ್ಮಣರೇ ಇದ್ದಾರೆ ಅಂತ ಹೇಳ್ತಾರಲ್ಲ. ಇಷ್ಟೆಲ್ಲ ಮಾಡಿದವರಿಗೆ, ಒಬ್ಬ ಬ್ರಾಹ್ಮಣನನ್ನು ಪ್ರಧಾನಿಯಾಗಿ ಮಾಡಲು ಅಸಾಧ್ಯವಾಗಿರುವುದು, ಇಷ್ಟೆಲ್ಲ ಮಾಡಿದವನಿಗೆ ಪ್ರಧಾನಿ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ?
ಈ ಸಮುದಾಯದಲ್ಲಿ ನಾನು ತಿಳಿದುಕೊಂಡಿರೋದೇನು ಅಂತಂದರೆ ಬ್ರಾಹ್ಮಣರಾದಂಥವರು ಪೂಜಿಸುವುದೆಲ್ಲ ನೀವು ಹೇಳುವಂತಹ ಶೂದ್ರರು ಅಂತ ನೀವೇನು ಹೇಳ್ತೀರ ಆ ಪಂಥದಲ್ಲಿ ಬರುವಂತಹ ದೇವರೇ ಅಲ್ಲ. ರಾಮ ಬ್ರಾಹ್ಮಣನಲ್ಲ, ಆದರೂ ರಾಮ ಮಂದಿರ ಕಟ್ಟಿದ್ರು. ಕೃಷ್ಣ ಬ್ರಾಹ್ಮಣನಲ್ಲ, ಇವಾಗ ಮಥುರಾಗೆ ಒಂದು ಕೋರ್ಟ್ ಅರ್ಜಿಯಲ್ಲಿದೆ. ಇನ್ನು ನೀವು ಒಂದೊಂದು ಲಿಸ್ಟನ್ನೇ ತೆಗೆದುಕೊ ಬನ್ನಿ, ನಿಮಗೆ ಬ್ರಾಹ್ಮಣರು ಅನ್ನಿಸಿಕೊಳ್ಳುವ ದೇವರುಗಳೇ ಸಿಕ್ಕೋದಿಲ್ಲ. ಅಂಬಾನಿ ಅದಾನಿ ಅವರು ವ್ಯಾವಹಾರಿಕವಾಗಿ ಅವರೇನಾದರೂ ಬಿಸ್ನೆಸ್ ಮಾಡಿದ್ರೆ ಶೂದ್ರರಿಗೆ ಏನು ಕೊಟ್ಟಿದ್ದಾರೆ ಅಂತ ಅವರನ್ನು ನಾವು ಕೇಳಬೇಕು. ಅವ್ರು ಯಾವುದೋ ಒಂದು ಜಾತಿಗೆ ಸೇರಿದ್ದಾರೆ ಅಂತ ಹೇಳಿದ ಕಾರಣಕ್ಕೆ ಅಂಬಾನಿ ಸೇರಿದ ಜಾತಿಯವರೆಲ್ಲ ಶ್ರೀಮಂತರೇ, ಅದಾನಿಯವರ ಜಾತಿಗೆ ಸೇರಿದವರೆಲ್ಲ ಶ್ರೀಮಂತರೇ. ಡೇಟಾ ಇಟ್ಕೊಂಡು ಮಾತಾಡಿ. ಇಂತಹ ಹೇಳಿಕೆಗಳನ್ನ ಸ್ನೇಹಿತರೆ ನಾವೆಲ್ಲರೂ ಖಂಡಿಸಬೇಕಾದಂಥ ಪರಿಸ್ಥಿತಿಯಲ್ಲೇ ಇದ್ದೇವೆ. ನಾವೆಲ್ಲರೂ ಖಂಡಿಸುವಂಥ ಕಾರ್ಯವನ್ನು ಮಾಡೋಣ. ನಮಸ್ಕಾರ. ಮುಂದಿನ ದಿನಗಳಲ್ಲಿ ರಾಜಕೀಯ ವಿಶ್ಲೇಷಣೆಗಳನ್ನ ನಿಮ್ಮ ಮುಂದೆ ತೆಗೆದುಕೊಂಡು ಬರುವಂತಹ ಪ್ರಯತ್ನವನ್ನು ಮಾಡ್ತೇನೆ. ನಮಸ್ಕಾರ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.